ಹುಕ್ಕೇರಿ ತಾಲೂಕಿನಾದ್ಯಂತ ರಾಜ್ಯ ಸರ್ಕಾರದ ಮಹತ್ವದ 5 ಗ್ಯಾರಂಟಿ ಯೋಜನೆಗಳನ್ನು ಅಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ಅಧಿಕಾರಿಗಳು ಶ್ರಮಿಸಬೇಕೆಂದು ಗ್ಯಾರಂಟಿ ಯೋಜನೆಗಳ ತಾಲೂಕಾ ಮಟ್ಟದ ಅನುಷ್ಠಾನ ಸಮಿತಿ ಅಧ್ಯಕ್ಷ ಶಾನುಲ್ ತಹಸೀಲ್ದಾರ್ ಸೂಚಿಸಿದ್ದಾರೆ. ಇಲ್ಲಿನ ಪುರಸಭೆ ಸಭಾಭವನದಲ್ಲಿ ನಡೆದಂತಹ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಪರವಾಗಿ ರಾಜ್ಯದಾದ್ಯಂತ ಸಾರ್ವಜನಿಕರಿಂದ ಭಾರಿ ರೆಸ್ಪಾನ್ಸ್ ದೊರೆಯುತ್ತಿದೆ ಎಂದರು. ಗ್ಯಾರಂಟಿ ಯೋಜನೆಗಳಿಂದ ಬಡವರಿಗೆ ಹಾಗೂ ಇನ್ನಿತರರಿಗೆ ಅನುಕೂಲವಾಗುತ್ತಿದೆ. ಸಾರ್ವಜನಿಕರು ಈ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳಬೇಕು. ಇದರ ಕುರಿತು ವ್ಯಾಪಕ ಪ್ರಚಾರ ಕೈಗೊಳ್ಳಬೇಕೆಂದ ಅವರು, ಪುರಸಭೆಯ ನೂತನ ಅಧ್ಯಕ್ಷರಾದ ಇಮ್ರಾನ್ ಮೊಮಿನ್ ಮಾತನಾಡಿದ್ದಾರೆ. ಹಾಗೂ ಇನ್ನುಳಿದ ಪುರಸಭೆಯ ಸದಸ್ಯರು ಪಾಲ್ಗೊಂಡಿದ್ದು, ರಾಜ್ಯದ ಪಂಚ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಜನರು ನೆಮ್ಮದಿ ಜೀವನವನ್ನು ಕಳೆಯುತ್ತಿದ್ದಾರೆ. ಇದೇ ವೇಳೆ ವಿವಿಧ ಹಳ್ಳಿಗಳಿಂದ ಆಗಮಿಸಿದ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಅಹವಾಲು ಆಲಿಸಿ ಸ್ಥಳದಲ್ಲಿಯೇ ಪರಿಹರಿಸುವಂತೆ ಸಂಬಂಧಿಸಿದವರಿಗೆ ಸೂಚಿಸಿದ್ದಾರೆ. ವ್ಯವಸಾಯಗಳು ನೋಟಿಸ್ ತೆಗೆದರು. ಆ ಪ್ರಕಾರ ಈ ಸಭೆಯನ್ನು ಕರೆದಿದ್ದೇವೆ. ಈ ಸಭೆಯಲ್ಲಿ ಈ ವೇದಿಕೆ ಮೇಲೆ ಆಸೀನರಾದಂಥ ಹುಕ್ಕೇರಿ ತಾಲೂಕಾ ಪಂಚಾಯತಿ ಕಾರ್ಯನಿರ್ವಹಣಾ ಅಧಿಕಾರಿಯಾದಂಥ ಮನಾಡ್ ಸರ್ ಅವರೇ, ಹಾಗೂ ಹುಕ್ಕೇರಿ ನೂತನವಾಗಿ ಆಯ್ಕೆಯಾದಂಥ ಪುರಸಭೆ ಅಧ್ಯಕ್ಷರಾದಂಥ ಇಮ್ರಾನ್ ಮೊಮಿನ್ ಅವರೇ, ಹಾಗೂ ಸಂಕೇಶ್ವರ್ ಹಾಗೂ ಹುಕ್ಕೇರಿ ಪುರಸಭೆ ಚೀಫ್ ಆಫೀಸರ್ ಅಧಿಕಾರಿಗಳೇ, ಹಾಗೂ ಇಲ್ಲಿ ಬಂದಂಥ ಪುರಸಭೆ ಸದಸ್ಯರೇ, ಹಾಗೂ ನಮ್ಮ ಗ್ಯಾರಂಟಿ ಯೋಜನೆಗಳ ಎಲ್ಲ ಸದಸ್ಯರೇ ಹಾಗೂ ಅಧಿಕಾರಿಗಳೇ, ನಾನು ಈ ಸಭೆಯಲ್ಲಿ 2 ಮಾತುಗಳನ್ನು ಹೇಳಕ್ಕೆ ಇಷ್ಟಪಡುತ್ತೇನೆ. 2023ರಲ್ಲಿ ರಾಜ್ಯದಲ್ಲಿ ಸರ್ಕಾರ ಬಂದ ನಂತರ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ಹಾಗೂ ಜನಪ್ರಿಯ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಹಾಗೂ ಈ ರಾಜ್ಯದ ನಾಯಕರು ಈ ಭಾಗದ ಹಿರಿಯರಾದಂಥ ಲೋಕೋಪಯೋಗಿ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಈ ಬೆಳಗಾವಿ ಜಿಲ್ಲೆಯಲ್ಲಿ ಅನುಷ್ಠಾನ ಸಮಿತಿ ಜಾರಿ ಆದ ನಂತರ ನಮಗೂ ಥೋಡೆ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಆ ಗೈಡ್ಲೈನ್ಸ್ ಏನಂದರೆ, ನಮ್ಮ ಆದೇಶದಲ್ಲಿ ಜಿಲ್ಲಾಧಿಕಾರಿ ಏನು ಆದೇಶ ಮಾಡಿದಾರೆ ಆದೇಶದಲ್ಲಿ ನಮ್ಮ ಗೈಡ್ಲೈನ್ಸ್ ಅದಾವ. ಏನಂದ್ರೆ, ನೀವು ತಾಲೂಕು ಪಂಚಾಯತಿನ ಅಷ್ಟೇ ಮೀಟಿಂಗ್ ಮಾಡಬೇಡ್ರಿ, ಪುರಸಭೆ ಆಗಲಿ, ಪಟ್ಟಣ ಪಂಚಾಯತಿ ಆಗಲಿ, ಏಕರಡ್ ಗ್ರಾಮ ಪಂಚಾಯತಿ ಅದಾವಲ್ಲ, ಅಲ್ಲಿ ಕೂಡ ಹೋಗಿ ನಮ್ಮ ರಾಜ್ಯ ಸರ್ಕಾರ ಏನು 5 ಗ್ಯಾರಂಟಿಗಳನ್ನು ಕೊಟ್ಟಿದೆ ಆ ಫಲಾನುಭವಿಗಳಿಗೆ ಮುಟ್ಟುವಂತ ನೀವು ಕೆಲಸ ಮಾಡಿದ್ರೆ ನಮಗೂ ಕೂಡ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವಂತ ಸತೀಶ್ ಜಾರಕಿಹೊಳಿ ಅವರು ಕೂಡ ನಮಗೂ ಕೂಡ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಆ ಪ್ರಕಾರ ನಾವು ಈ ಸಭೆ ಕರೆದೇವ್ರಿ. ನಿಮ್ಗೆ ಕಳ್ಕೊಳ್ಳೋ ವಿನಂತಿ ಏನಂತಾರೆ, ನಾವು ಇಲ್ಲಿ ಅಧಿಕಾರಿಗಳು ಕರೆಯೋದ ಸ್ಟ್ರಿಕ್ಟ್ಲಿ ಕೇಳೋದಿಲ್ಲ, ಮಹತ್ವವಿಲ್ಲ. ನಮ್ಮ ಸರ್ಕಾರ ಸರ್ ಗೃಹಲಕ್ಷ್ಮಿ ಯೋಜನೆ ಅಂದ್ರೆ ನೀವು ಹಲ್ಕ ತಿಳ್ಕೊಬೇಡ್ರಿ. 2,000 ರೂಪಾಯಿ ಏನದಾವ್ರ ಅದು ಬಡವರಿಗೆ ಅಷ್ಟೇ ಕೊಡ್ತಿದ್ರಿ. ಅದು 2,000 ರೂಪಾಯಿ ನಾವು ಇಲ್ಲಿ ಕುರ್ಚಿ ಮೇಲೆ ಕೇಳೋದ ನಿಮ್ಗೆ ಕ್ವಶನ್ ಕೇಳೋದು ಹಲ್ಕ ಅನಿಸ್ತಿದ್ರಿ. ಆದ್ರೆ ಗೃಹಲಕ್ಷ್ಮಿ ಯೋಜನೆ ಒಂದು ಇಂತ ಐತ್ರಿ, ಒಂದು ಪರಿವಾರ ನಡೆಸ್ತಿದ್ರಿ. ಅದು 2,000 ರೂಪಾಯಿ ಒಂದು ಆ ಮನೆಯಲ್ಲಿ ಒಂದು 2,000 ರೂಪಾಯಿ ಮುಟ್ತಾವಂದ್ರ ಆ ಮನೆಯಲ್ಲಿ ಒಂದು ಏನು ಆಪರೇಷನ್ ಕೆಲಸ ಇರ್ತಿದ್ರೆ, ಒಂದು ಚಿಕ್ಕ ಬಡವ್ರ ಮನೆಯಾಗ ಶಿಕ್ಷಣ ಕಲಿತಿರ್ತಿದ್ದೆ. ನಮ್ಮ ಗೃಹಲಕ್ಷ್ಮಿ ಯೋಜನೆಗಳು ಹಣ ಆ ಶಿಕ್ಷಣ ಕಲಿ ಹುಡುಗ ಉಪಯೋಗ ಬರೋದೈತ್ರಿ. ಆ ಯಾವ್ದಾರೆ ಒಂದು ಬಡವ್ರ ಮನೆಯಾಗ ಒಂದು ಡೆಲಿವರಿ ಆಗಿತ್ತಂದ್ರ ಆ ಗೃಹಲಕ್ಷ್ಮಿ 2,000 ಆ ಮುಟ್ಟಿತ್ತಂದ್ರ ಆ ರೊಕ್ಕ ಹಾಸ್ಪಿಟಲ್ಗೆ ಹೊಂದಿದ್ದಾರೆ. ಮನೆ ನೀವು ಬೆಳಗಾವಿ ಪೇಪರ್ದಾಗ ನೋಡಿರ್ಬೇಕ್ರಿ, ಒಬ್ಬರ ಗೃಹಲಕ್ಷ್ಮಿ 11 ಕಂತು ಕೂಡಿಸಿ ಇಡೀ ಊರಿಗೆ ಊಟ ಹಾಕ್ಸಿದಾರ. ಅಜ್ಜಿ ಹೊಡ್ಗಿ ಊಟ ಹಾಕ್ಸಿದಾರ. ನಮಗ ಪೇಪರ್ದಾಗ ನೋಡಿದೇವ್ರಿ ನಾವು. ಇಂಥವೆಲ್ಲ ನಮಗೇನಿದ್ರಿ 2,000 ಅಂದ್ರೆ ಇದು ಅನಿಸ್ತಿದ್ರಿ. 2,000 ರೂಪಾಯಿ ನಿಮ್ಮ ಆಫೀಸ್ಗೆ ಯಾರು ಬಡವರು ಬರ್ತಾರ್ರಿ, ಅವ್ರು ನಮಗೆ ರೊಕ್ಕ ಮುಟ್ಟಿನ ಅಂತ ಹೇಳ್ತಾರೆ. ನೀವು ಏನಾರು ಹೇಳಿದವ್ರು ಕಳಿಸ್ಬೇಡ್ರಿ. ಅವ್ರದ್ದು ಪರಿಸ್ಥಿತಿ ನೋಡ್ರಿ. 2,000 ಅಂದ್ರೆ ಅವ್ರಿಗೆ 2 ಲಕ್ಷ ರೂಪಾಯಿ ಇದ್ದಾವೆ ಸರ್. ನೀವು ಅದು ಮಾಡಿದ್ರೆ ಕಲ್ಯಾಣ ಕೆಲಸ ಇದ್ರ 2023ನಲ್ಲಿ ನಮ್ಮದು ಏನು ಹೇಳಿರಲಿಲ್ಲ ಮುಖಂಡರ ಆ ಪ್ರಕಾರ 5 ಯೋಜನೆಗಳು ಜಾರಿ ಮಾಡಿದ್ದಾರೆ. ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಟಿ.ಆರ್. ಮಲ್ಲಾಡದ್ ಮತ್ತು ಯೋಜನಾಧಿಕಾರಿ ಪ್ರಶಾಂತ್ ಮುನ್ನೋಳಿ, ಪುರಸಭೆ ಮುಖ್ಯಾಧಿಕಾರಿ ಈಶ್ವರ್ ಸಿದ್ನಾಳ್, ಸಮಿತಿ ಸದಸ್ಯರಾದ ಶ್ರೀನಿವಾಸ ವ್ಯಾಪಾರಿ ಸೇರಿದಂತೆ ಇತರರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಶಾಂತಿನಾಥ ಜಿ. ಮಗದುಂ, ಭಾರತ ವೈಭವ ನ್ಯೂಸ್, ಹುಕ್ಕೇರಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.